ಇಲ್ಲಿ ಒಳ್ಳೇದು ಕೆಟ್ಟದು ಅಂತ ಕೂತ್ಕೊಂಡು ಡಿಸೈಡ್ ಮಾಡಕ್ ನನಗೆ ಟೈಮ್ ಇಲ್ಲ. ಮಸ್ತಾನೆ ಯಾರು ಗೊತ್ತೇನೋ, ಬೆಂಗಳೂರಿಗೆ ದೊಡ್ಡ ದಾದ, ಅಂಡರ್ ವರ್ಲ್ಡ್ ಡಾನು. ಇಮ್ಮಿಡಿಯೇಟ್ ಆಗಿ ಊರ್ ಹೊರಟ್ಬಿಡೋ. ಅತ್ತೆ, ಏನ್ ಹುಡುಕ್ತಿದ್ದೀರಾ? ಶಿವಾನಿ ಪರ್ಮಿಷನ್ ಇಲ್ದೆ ಅವಳು ರೂಮಿಗೆ ಬರೋದೇ ತಪ್ಪು. ಅಂತದ್ರಲ್ಲಿ ನೀವೇನೋ ಹುಡುಕ್ತಾ ಇದ್ದೀರಾ? ಇದೇನಾದ್ರೂ ಅವಳಿಗೆ ಗೊತ್ತಾದ್ರೆ ದೊಡ್ಡ ಗಲಾಟೆನೇ ಆಗುತ್ತೆ. ಈಗ ಈ ವಿಷಯ ನೀ ತಿಳ್ಕೊಳ್ಳಿಲ್ಲ ಅಂದ್ರೆ ಮುಂದೆ ಇದಕ್ಕಿಂತ ದೊಡ್ಡ ಗಲಾಟೆನೇ ಆಗುತ್ತೆ. ಸರಿ ಸರಿ, ಅದೇನೋ ತೋರಿಸ್ತೀನಿ ಅಂದಲ್ಲ, ತೋರಿಸಿ ಫೋಟೋನಾ. ಫೋಟೋ ಅಲ್ಲಮ್ಮ, ನಿನ್ನ ಮಗಳು ನಿನ್ನ ಭಾವಿ ಅಳಿಯನ್ ಜೊತೆ ಚಿತ್ರ ಬಿಡಿಸಿ ಕಲರ್ ಹಾಕಿದಾಳೆ. ಪೇಂಟಿಂಗ್? ಹಾ, ಪೇಂಟಿಂಗ್. ಆಶ್ಚರ್ಯ ಆಗ್ತಿದೆ. ಅಲ್ಲ, ಅವಳು ಬಂದ್ ಇಷ್ಟು ದಿನ ಆದ್ರೂ ನನಗ್ ವಿಷಯನೇ ಗೊತ್ತಿಲ್ಲ. ನಮ್ಮ ಅಳಿಯನ್ ನೋಡ್ಬೇಕಂತ ತುಂಬಾ ಅನಿಸ್ತಿದೆ. ಅದೇನ್ ಬೇಗ ತೋರಿಸಿ. ತೋರಿಸ್ತೀನಿ. ಕೂತ್ಕೋ, ತೋರಿಸ್ತೀನಿ. ಇಲ್ಲೇ ಎಲ್ಲೋ ಇಟ್ಟಿದ್ಲಲ್ಲಪ್ಪ, ಎಲ್ಲೋ ಬಚ್ಚಿಟ್ಟು ಹೋಗಿದ್ದಾಳೆ. ಎಲ್ಲೋ ಬೇಕಂತಾನೆ ತೆಗೆದಿಟ್ಟು ಹೋಗಿದ್ದಾಳೆ. ಅಯ್ಯೋ, ಬೇಗ ತಗೊಂಬನ್ನಿ ಅತ್ತೆ. ಅಯ್ಯೋ, ಸ್ವಲ್ಪ ಸಮಾಧಾನ ಮಾಡ್ಕೋತಾಯಿ, ತಂದು ತೋರಿಸ್ತೀನಿ. ಇಲ್ಲಿಟ್ಟಿದ್ದಾಳೆ ಕಳ್ಳಿ. ನಿನ್ನ ಅಳಿಯ ಸುದ್ರೂಪಿ ಕಣಮ್ಮ. ನೀ ನೋಡಿಬಿಟ್ರೆ ಕಣ್ ತುಂಬ್ಕೊಂಬಿಡ್ತೀಯ. ತಗೋ ನೋಡು. ಅತ್ತೆ, ಇವನು ನಿಮ್ಮ ಮಗ ಸೂರ್ಯ ತಾನೆ? ಹೌದು, ಸೂರ್ಯನೇ. ಸೂರ್ಯನ ಪಕ್ಕದಲ್ಲಿರೋದು ನಿನ್ನ ಮಗಳು ಶಿವಾನಿ. ಇಲ್ಲ ಇಲ್ಲ, ನಾನಿದು ನಂಬಲ್ಲ. ಏಯ್, ನಿನ್ನ ನಂಬಿಕೆ ತಗೊಂಡು ನನಗೇನಾಗಬೇಕಾಗಿದೆ? ಆದ್ರೆ ನಿನ್ನ ಮಗಳು ಆ ಸೂರ್ಯ ವಂಶದ ಮಗನ್ನ ಪ್ರೀತಿ ಮಾಡ್ತಾ ಇರೋದು ಸುಳ್ಳಲ್ಲ. ನೋಡ್ತಾ ಇರೋ, ನಿನ್ನ ಮಗಳು ಅವನ್ನೇ ಮದುವೆ ಆಗೋದು. ಅತ್ತೆ, ಏಯ್, ನನ್ನ ಮೇಲೆ ಜೋರು ಮಾಡಿದ್ರೆ ಏನೇ ಪ್ರಯೋಜನ? ಕರೆ ನಿನ್ ಮಗಳನ್ನ, ಅವಳನ್ನ ಕೇಳು. ಅತ್ತೆ, ಇದನ್ನ ನನ್ನ ಕೈಲಿ ನಂಬಕ್ಕೆ ಆಗ್ತಾ ಇಲ್ಲ. ಇವಳು ಯಾಕತ್ತೆ ಹೋಗಿ ಹೋಗಿ ಆ ಸೂರ್ಯನ ಇಷ್ಟಪಡ್ತಾ ಇದ್ದಾಳೆ? ಅತ್ತೆ, ಎಷ್ಟು ದಿನದಿಂದ ನಡೀತಾ ಇದೆ ಇದೆಲ್ಲ? ಅತ್ತೆ, ಹೇಳಿ ಅತ್ತೆ. ಅವಳು ಈ ಊರಿಗೆ ಬಂದಾಗ್ಲಿಂದ ಆ ಸೂರ್ಯನ ಜಪನೇ ಮಾಡ್ತಾ ಇದ್ದಾಳೆ ಕಣಮ್ಮ. ಅಯ್ಯೋ ಅಯ್ಯೋ, ನನ್ನ ಹೊಟ್ಟೆ ಉಡ್ಸಕ್ಕಂತ ಇವಳು ಹುಟ್ಟಿದಾಳೆ. ಇವಳು ಬುದ್ಧಿಗೆ ನಾನು ಏನ್ ಹೇಳ್ಬೇಕು? ಇಲ್ಲ ಇಲ್ಲ, ಆ ಸೂರ್ಯ ನನ್ನ ಮನೆ ಅಳಿ ಆಗ್ತಾನಂದ್ರೆ ನನಗೆ ಚೇಳು ಕುಟುಕ್ದಂಗ ಆಗ್ತಾ ಇದೆ. ಹೀಗೇನಾದ್ರೂ ಆಗ್ಬಿಟ್ರೆ ಅವಳ ನನ್ನ ಮಗಳು ಅಂತ ನೋಡಲ್ಲ, ಸಾಯಿಸ್ಬಿಡ್ತೀನಿ. ಅಯ್ಯ, ಮಾತೆತ್ತಿದ್ರೆ ಸಾಯಿಸ್ಬಿಡ್ತೀನಿ, ಬಡ್ದು ಬಿಡ್ತೀನಿ, ಇದೇ ಬರುತ್ತಲ್ಲ. ಬೇರೆ ಏನೋ ನಿನಗೆ ಹೊಳೆಯಲ್ವಾ? ನಾನ್ ತಾನೇ ಇನ್ನೇನ್ ಮಾಡಕ್ಕಾಗತ್ತೆ? ಮೊದ್ಲೇ ನಮ್ಗೆ ಆ ಸೂರ್ಯವಂಶದವ್ರನ್ನ ಕಂಡ್ರೆ ಆಗಲ್ಲ. ಅಂತದ್ರಲ್ಲಿ ನನ್ನ ಮಗಳು ಆ ಮನೆ ಸೊಸೆ ಆಗ್ತೀನಿ ಅಂದ್ರೆ ನನಗೆ ಹೇಗಾಗ್ಬೇಡ? ನನ್ ಮಗ ಮಾಡಿದ ಒಂದ್ ತಪ್ಪಿಗೆ ಪದ್ಮಿನಿ ಈ ಮನೆ ಸೊಸೆಯಾಗಿ ಬರೋ ಹಾಗಾಯ್ತು. ಈಗ ಆ ಸೂರ್ಯ ನನ್ನ ಮನೆ ಅಳಿಯಾದ್ರೆ ಇನ್ ನಮ್ ಗತಿ ಏನು? ಅಯ್ಯೋ ಅಯ್ಯೋ, ಇಂಥ ಸಮಯದಲ್ಲೇ ನಮ್ಮ ಯಜಮಾನ್ರು ನಮ್ಮ ಮನೇಲಿ ಇಲ್ವೇ? ನಾನೀಗೇನ್ ಮಾಡ್ಲಿ? ನಾನಿವಾಗ ಏನ್ ಮಾಡ್ಲಿ? ಯಾಕತ್ತೆ ಈ ವಿಚಾರ ನನಗೆ ಮೊದಲೇ ಹೇಳಲಿಲ್ಲ? ಇವಳು ಈ ವಿಚಾರ ನನ್ನ ಹತ್ರ ಹೇಳಿದಾಗ ಸುರಭಿ ಇದಾಳಲ್ಲ ಅನ್ನೋ ಧೈರ್ಯ ಇತ್ತು. ಯಾವತ್ತಿಂದ ಸುರಭಿ ಕಾಣಿ ಆದ್ಲೋ ಅವತ್ತಿಂದ ಈ ಶಿವಾನಿಗೆ ಧೈರ್ಯ ಬಂದ್ಬಿಡ್ತು. ಇವತ್ತಲ್ಲ ನಾಳೆ ಸರಿ ಹೋಗ್ತಾಳೆ ಅಂತ ನಾನು ಅನ್ಕೊಂಡಿದ್ದೆ. ಆದ್ರೆ ಇವಳು ಬರ್ತಾ ಬರ್ತಾ ತುಂಬಾ ಅತಿರೇಕಕ್ಕೆ ಹೋಗ್ತಾ ಇದ್ದಾಳೆ. ಅದಕ್ಕೆ ಇರೋ ವಿಚಾರನ ತಾಯಿ ಆದವಳು ಮೊದಲು ತಿಳ್ಕೋಬೇಕು ಅಂತ ಇದ್ದ ವಿಷಯ ನಿನ್ನ ಹತ್ರ ಹೇಳ್ತಾ ಇದ್ದೀನಿ. ಪುಣ್ಯಕ್ಕೆ ಸೂರ್ಯನಿಗೆ ಇವಳು ಪ್ರೀತಿ ವಿಚಾರ ಗೊತ್ತಿಲ್ಲ. ಅಪ್ಪಿತಪ್ಪಿ ಗೊತ್ತಾದ್ರೆ
ಜೀವ ಕಳ್ಕೊಂಡ್ ಬಿಡ್ತೀನಿ ಅಂತ ಹೆದರ್ಸಾದ್ರು ಇವಳು ಹೇಗಾದ್ರೂ ಮಾಡಿ ಮದುವೆಗೆ ಒಪ್ಪಿಸ್ಬಿಡ್ತಾಳೆ. ನೋಡು ರಾಜೇಶ್ವರಿ, ಕೋಪ ಮಾಡ್ಕೊಳ್ಳೋದ್ರಿಂದ ಬೈದು ಕಿತ್ತಾಡ್ಕೊಳ್ಳೋದ್ರಿಂದ ಈ ಸಮಸ್ಯೆ ಬಗೆಹರಿಯಲ್ಲ. ಅವಳು ಮೊದಲೇ ಒಂಟಿಯಾಗಿ ಫಾರಿನಲ್ಲಿ ಬೆಳೆದವಳು. ಪ್ರೀತಿ ವಿಷಯ ಬಂದಾಗ ನಮ್ಮ ಬಗ್ಗೆ ಅಭಿಮಾನ ಆಗಲಿ ಸಲಿಗೆ ಆಗಲಿ ಇರಲ್ಲ. ಆದಷ್ಟು ಬೇಗ ನಾವೇ ಅವಳು ಗೊತ್ತಿಲ್ಲದೆ ಇರೋ ಹಾಗೆ ಈ ವಿಚಾರದಲ್ಲಿ ಅವಳನ್ನ ದೂರ ಇರೋ ಹಾಗೆ ಮಾಡಬೇಕು. ಅದ್ಯಾವನ ರಘುವೀರ ಅಂತ ಬಂದಿದ್ದಾನಲ್ಲ, ಆದಷ್ಟು ಬೇಗ ಅವನ್ನ ಹಿಡಿದು ಇವಳನ್ನ ಅವನಿಗೆ ಒಪ್ಸೋ ಪ್ರಯತ್ನ ಮಾಡಬೇಕು. ಇಲ್ಲ ಅಂದ್ರೆ ನಿನ್ನ ಮಗಳು ಎರಡೂ ವಂಶಕ್ಕೂ ಒಂದು ಗತಿ ಕಾಣಿಸ್ಬಿಡ್ತಾಳೆ. ಇಲ್ಲ ಅತ್ತೆ, ಹಾಗಾಗೋದಕ್ಕೆ ನಾನ್ ಬಿಡಲ್ಲ. ನಾನು ಬದುಕಿರೋವರೆಗೂ ಆ ಸೂರ್ಯ ನನ್ನ ಮನೆ ಅಳಿಯಾಗಕ್ಕೆ ನಾನು ಬಿಡಲ್ಲ. ಇದಕ್ಕೊಂದು ಗತಿ ಕಾಣಿಸ್ತೀನಿ. ನಾನು ಅದೇನೋ ಮಾಡೋಣ ಅಂತ ಹೋದೆ, ನನ್ನ ಕೈಯಿಂದೇನೂ ಆಗ್ಲಿಲ್ಲ. ನೀನ್ ಅದೇನ್ ಮಾಡ್ತೀಯೋ ನೋಡೋಣ. ಅಬ್ಬಾ, ಮೊದಲು ಇದೆಲ್ಲಿತ್ತು ಅಲ್ಲಿಟ್ಬಿಟ್ರೆ ಒಳ್ಳೇದು. ಇಲ್ಲ ಅಂದ್ರೆ ಅವಳು ಬಂದ್ರೆ ರಂಪ ರಾಮಾಯಣ ಮಾಡ್ತಾಳೆ. ಹಿಡೀರೋ ಅವಳನ್ನ. ಸೂರ್ಯ, ಸುರಭಿ,